ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಅರ್ಜಿ ಯೂಟ್ಯೂಬ್ ಚಾನಲ್. ಎಸ್, ವೀರಚಂದ್ರಹಾಸ ಟೀಸರ್ ಬಿಟ್ಟಿದ್ರು. ಟೀಸರ್ ನೋಡ್ಕೊಂಬಂದೆ. ಟೀಸರ್ ನೋಡಿ ನನಗೆ ಏನು ಅನ್ನಿಸ್ತು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ತಡ ಮಾಡೋಕ್ಕೆ ಹೋಗಲ್ಲ, ವಿಡಿಯೋ ಶುರು ಮಾಡ್ಬಿಡೋಣ ಬನ್ನಿ. ಎಸ್, ವೀರಚಂದ್ರಹಾಸ ಸಿನಿಮಾ ರೆಡಿಯಾಗಿದೆ ಅಂತ ಹೇಳಿ ಲಾಸ್ಟಿಗೆ ತೋರಿಸಿ ಕ್ಲೋಸ್ ಮಾಡಿದರು. ಲಾಸ್ಟಿಂದ ಹೇಳ್ತಾ ಇದ್ದೀನಿ, ಫಸ್ಟಿಂದ ಸ್ಟಾರ್ಟ್ ಮಾಡ್ಬಿಡ್ತೀನಿ ಇವಾಗ. ಎಸ್, ಈ ಸಿನಿಮಾನ ಡೈರೆಕ್ಷನ್ ಮಾಡ್ತಿರೋದು ಬಂದ್ಬಿಟ್ಟು ನಮ್ಮ ರವಿ ಬಸ್ರೂರ್ ಆ್ಯಂಡ್ ಟೀಮ್ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ರವಿ ಬಸ್ರೂರ್ ಸರ್ ಅವರು ಬರೀ ಮ್ಯೂಸಿಕ್ಕಿಗೆ ಅಷ್ಟೇ ಅಲ್ಲದೆ ತನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೂ ತನ್ನದೇ ಆದಂತಹ ಛಾಪನ್ನು ಮೂಡಿಸಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಅವರು ಡೈರೆಕ್ಷನ್ ಮಾಡ್ತಾ ಬರ್ತಿರೋದು ಇದು ಹತ್ರ 3ರಿಂದ 4ನೇ ಸಿನಿಮಾ ಅಂತ ನನಗೆ ಅನ್ನಿಸ್ತಾ ಇದೆ. ಆ ಕೌಂಟ್ ಕರೆಕ್ಟಾಗಿ ಮಾಡಿಲ್ಲ ನಾನು, ಸಾರಿ. ಫಸ್ಟ್ ಸಿನಿಮಾ ಕಟಕ ಸಿನಿಮಾ ನೀವು ಯಾರ್ಯಾರೆಲ್ಲ ನೋಡಿಲ್ಲ, ಸನ್ ನೆಕ್ಸ್ಟ್ ಆ್ಯಪಲ್ಲಿ ಬಿಟ್ಟಿದ್ದಾರೆ. ಒಂದು ಸಲ ಕಟಕ ಸಿನಿಮಾನ ದಯವಿಟ್ಟು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಸಿನಿಮಾ ಒಂದು ರೀತಿ ರೋಮಾಂಚನಗೊಳಿಸಿತ್ತು ನನಗೆ. ಹೊಸ ಡೈರೆಕ್ಷನ್ನು, ಆಮೇಲೆ ಮ್ಯೂಸಿಕ್ಕು ಎಲ್ಲ ಅವ್ರದ್ದೇ ಇತ್ತು. ಸಖತ್ತಾಗಿ ಮೂಡಿ ಬಂದಿತ್ತು ಸಿನಿಮಾ. ಥಿಯೇಟ್ರ್ ಎಫೆಕ್ಟ್ ಮಾತ್ರ ಸಖತ್ತಾಗಿ ಮೂಡಿತ್ತು. ನೋಡ್ತಾ ಈಗಲೂ ಒಂದು ಕ್ಷಣ ಅದ್ರ ಮ್ಯೂಸಿಕ್ ಕೇಳ್ತಾ ಇದ್ದರೆ ಕಣ್ಣು ಮುಚ್ಕೊಂಡು ಮೈ ರೋಮಾಂಚನ ಅನಿಸ್ಬಿಡುತ್ತೆ. ಆ ರೇಂಜಲ್ಲಿ ಮ್ಯೂಸಿಕ್ ಮಾಡಿದರು. ಅಷ್ಟೇ ಅಲ್ಲದೆ ಆ ಸಿನಿಮಾದಲ್ಲಿ ಕಾವ್ಯ ಅಂತ ಹೇಳಿ ಒಂದು ಪಾತ್ರ ಇತ್ತು. ಸಣ್ಣ ಹುಡುಗಿ ಪಾತ್ರ ಅದು. ಆ ಹುಡುಗಿ ಮೈಯಲ್ಲಿ ಅದು ಸಿನಿಮಾದ ಕಥೆ ನಿಮಗೆಲ್ಲ ನೋಡಿ ಒಂದು ಸಲ. ನಾನು ಕಥೆ ಡೀಟೇಲಾಗಿ ಹೇಳೋಕ್ಕೆ ಹೋಗಲ್ಲ, ಹೇಳ್ತಾ ಕೂತ್ರೆ ಟೈಮ್ ಲೆಂತ್ ಆಗಿಬಿಡುತ್ತೆ. ಬೇಕಾದರೆ ಅದ್ರ ಬಗ್ಗೆ ಡೀಟೇಲಾಗಿ ಒಂದು ರಿವ್ಯೂ ಕೂಡ ಮಾಡಿ ಹಾಕ್ತೀನಿ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ. ಆ ಹುಡುಗಿ ಯಾವ ರೀತಿ ಹ್ಯಾಕ್ಟ್ ಮಾಡಿದ್ಲು ಅಂದರೆ ಒಂದು ಕ್ಷಣ ಆ ಸೀನ್ ನೋಡಿದ್ರೇ ಭಯ ಅನಿಸ್ಬಿಡುತ್ತೆ. ಆ ರೇಂಜಲ್ಲಿ ಹ್ಯಾಕ್ಟ್ ಮಾಡಿಸಿದ್ರು. ಅದೇ ರೀತಿ ಅವ್ರದ್ದು ನೆಕ್ಸ್ಟು ಗಿರ್ಮಿಟ್ ಅಂತ ಸಿನಿಮಾ ಬಂತು. ಅದು ಒಂಥರ ಡಿಫ್ರೆಂಟ್ ಆಗಿದ್ದಂಥ ಕ್ಯಾಟಗರಿ ಸಿನಿಮಾ. ಯಾಕಪ್ಪ ಅಂದರೆ ಅದರಲ್ಲಿ ಡ್ರಾಮಾ ಜೂನಿಯರ್ಸ್ ಅಂತ ನಾವೆಲ್ಲ ಜಿ ಕನ್ನಡದಲ್ಲಿ ನೋಡ್ತೀವಲ್ಲ, ಅದೇ ರೀತಿ ಸಣ್ಣ ಮಕ್ಕಳು ಕೈಯಲ್ಲಿ ಆ್ಯಕ್ಟ್ ಮಾಡಿಸಿದ್ರು. ಆದರೆ ಅದ್ರ ವಾಯ್ಸ್ ಮಾತ್ರ ದೊಡ್ಡ ದೊಡ್ಡ ಸ್ಟಾರ್ಸಲ್ಲೆಲ್ಲ ಕೊಡಿಸಿದ್ರು. ಅದರಲ್ಲಿ ನಮ್ಮ ರಾಕಿ ಭಾಯ್ ಹಾಗೂ ನಮ್ಮ ರಾಧಿಕಾ ಮೇಡಮ್ ಅವ್ರ ವಾಯ್ಸ್ ಕೂಡ ಹೀರೋಯಿನ್ ಆಗಿ ಮ್ಯಾಚ್ ಆಗಿತ್ತು ಸಖತ್ತಾಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಒಂದು ರೇಂಜಲ್ಲಿ ಬೇರೆ ಫೀಲ್ ಕೊಟ್ಟಂಥ ಸಿನಿಮಾ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಯಾವುದೇ ಮುಜುಗರ ಇಲ್ಲದೆ ನೋಡೋಂಥ ಸಿನಿಮಾ ಅಂದರೆ ಅದು ತಪ್ಪಾಗಲ್ಲ. ಕಟಕ ಕೂಡ ಆ ರೇಂಜಲ್ಲೇನು ಇಲ್ಲ, ಎಲ್ಲರೂ ಕೂತ್ಕೊಂಡು ನೋಡೋಂಥ ಸಿನಿಮಾನೇ. ನಮ್ಮ ರವಿ ಬಸ್ರೂರ್ ಸರ್ ಅವ್ರು ಮಾಡ್ತಾ ಬಂದಿರೋದು. ಅದರಲ್ಲೂ ನೆಕ್ಸ್ಟ್ ಯಾವ ಸಿನಿಮಾ ಬರುತ್ತೆ ಅಂತ ಕಾಯ್ತಾ ಇದ್ದೆ. ಆವಾಗ ಕಡಲ್ ಅಂತ ಹೇಳ್ಬಿಟ್ಟು ಏನೋ ಒಂದು ಸಿನಿಮಾ ಬಂತು. ಅದನ್ನು ನಾನು ನೋಡಿಲ್ಲ ಇದುವರೆಗೂ. ಅದನ್ನು ನೋಡ್ತೀನಿ, ನೋಡಿ ಅದ್ರ ಬಗ್ಗೆನೂ ರಿವ್ಯೂ ಕೂಡ ಹಾಕ್ತೀನಿ ನೆಕ್ಸ್ಟ್ ಅಪ್ಕಮಿಂಗಲ್ಲಿ. ಈಗ ವೀರಚಂದ್ರಹಾಸ, ಈಗ ಅದೆಲ್ಲ ಬಿಟ್ಬಿಡಿ, ವೀರಚಂದ್ರಹಾಸದ ಬಗ್ಗೆ ಮಾತಾಡೋಣ. ಆ ವೀರಚಂದ್ರಹಾಸ ಸಿನಿಮಾ ಇದು ಸಂಪೂರ್ಣ ಯಕ್ಷಗಾನ ಥೀಮಲ್ಲಿ ಮಾಡಿರೋ ಸಿನಿಮಾ ಇದು ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಂಗಳೂರು ಸೈಡಲ್ಲಿ ಕರಾವಳಿ ಭಾಗದಲ್ಲಿ ಯಕ್ಷಗಾನ ಅನ್ನೋದು ತನ್ನದೇ ಆದಂಥ ಛಾಪ್ ಮೂಡಿಸಿ ಸಿಕ್ಕಾಪಟ್ಟೆ ಫೇಮಸ್ಸಲ್ಲಿದೆ. ಹಾಗೆ ನೋಡ್ತಾ ಹೋದರೆ ಈಗ ಆಲ್ಮೋಸ್ಟು ಕೆಲವೊಂದು ಬೇರೆ ಬೇರೆ ಪ್ರದೇಶಗಳಲ್ಲಿ ಅಂದರೆ ಕರ್ನಾಟಕದಲ್ಲೇ ಅಥವಾ ಬೇರೆ ದೇಶಗಳಲ್ಲೂ ಕೂಡ ಕೆಲವೊಂದು ಟೈಮಲ್ಲಿ ಯಕ್ಷಗಾನ ಮಾಡಿಸ್ತಾ ಇದ್ದರು. ಇದರಲ್ಲಿ ಯಕ್ಷಗಾನ ಯಾವ ರೀತಿ ಮೂಡ್ ಬಂತು, ಏನು ಎತ್ತ ಅಂತ ತೋರಿಸಿದಾರೋ, ಅಥವಾ ಅದರಲ್ಲೇ ಯಾವುದಾದ್ರೂ ಒಂದು ಯಕ್ಷಗಾನ ಮಾಡ್ತಾ ಇರ್ತಾರಲ್ಲ ಅದರಲ್ಲೇ ಯಾವುದಾದ್ರೂ ಒಂದು ಸಣ್ಣ ಸ್ಟೋರಿ ತೊಗೊಂಡು ಮಾಡಿದಾರೋ ಅದ್ರ ಬಗ್ಗೆ ಡೀಟೇಲಾಗಿ ನೋಡಬೇಕು ಅಂದರೆ ನೆಕ್ಸ್ಟ್ ಟ್ರೈಲರ್ ಬಿಡ್ತಾರೆ. ಟ್ರೈಲರಲ್ಲಿ ನೋಡೋಣ. ಟ್ರೈಲರ್ ಬಿಡ್ತಾರೋ ಅಥವಾ ಡೈರೆಕ್ಟ್ ರಿಲೀಸ್ ಮಾಡ್ತಾರೋ ನೋಡೋಣ. ಇದ್ರ ಬಗ್ಗೆ ಮಾತಾಡೋದ್ರೆ ಇದರಲ್ಲೂ ಬೆಂಕಿ ಆಗಿರುವಂತಹ ಒಂದು ರುದ್ರಾವತಾರವಾಗಿರೋ ಸೀನ್ನ ತೋರಿಸಿದ್ದಾರೆ. ಮ್ಯೂಸಿಕ್ ಕೂಡ, ಅವ್ರ ಮ್ಯೂಸಿಕ್ ಬಗ್ಗೆ ಮಾತಾಡೋದೇ ಬೇಡ. ಅವ್ರ ಮ್ಯೂಸಿಕ್ನ ನಾವು ಕೇಳಿ ಹುಚ್ಚೆದ್ದು ಕೊಂಡಿದ್ದೀವಿ. ಅದು ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ ಅವ್ರ ಮ್ಯೂಸಿಕ್ಕು. ಸಿನಿಮಾ ಆದಷ್ಟು ಬೇಗ ಬರುತ್ತೆ, ತಯಾರಾಗಿದೆ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ತೋರಿಸಿ ಎಂಡ್ ಮಾಡಿದ್ದಾರೆ. ಆ ಸಿನಿಮಾನ ನೋಡೋಕ್ಕೆ ಕಾಯ್ತಾ ಇದ್ದೀನಿ. ಯಕ್ಷಗಾನದ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದೆನಾ? ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ತಿಳ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ವೀರಚಂದ್ರಹಾಸ ಟೀಮ್ ಅಂದರೆ ನಮ್ಮ ರವಿ ಬಸ್ರೂರ್ ಟೀಮ್ ಅವ್ರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಕಾಯ್ತಾ ಇದ್ದೀವಿ ಸಿನಿಮಾಗೋಸ್ಕರ. ಬೇಗ ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ಸರ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗ್ಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.